ನಮಸ್ಕಾರ ಸ್ನೇಹಿತರೆ. ಕುಮಾರಿ ಆಂಟಿ ಹೋಟೆಲ್ ಎತ್ತಂಗಡಿ ಆಗಿದ್ದೇಕೆ? ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಕುಮಾರಿ ಆಂಟಿ ಅನ್ನೋರು ಒಂದು ಚಿಕ್ಕ ಹೋಟೆಲ್ನ ನಡೆಸ್ತಾ ಇರ್ತಾರೆ. ಹೈದರಾಬಾದಿನ ಮಾದಾಪುರ ಬಳಿ ಇರುವಂತಹ IT ಸಿಟಿ ಜಂಕ್ಷನ್ನ ಬಳಿ ಇರುವಂತಹ ಒಂದು ಪುಟ್ಟ ಹೋಟೆಲ್. ಈ ಹೋಟೆಲ್ನ ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ ಯಾರು ಇಲ್ಲ ಅನ್ನೋದು ಒಂದು ಬೇಜಾರಿರುತ್ತೆ ಕುಮಾರಿ ಆಂಟಿ ಅವರಿಗೆ. ಆದರೆ ಈ ಆಂಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದವರು ಆಂಟಿಯ ಬಳಿ ಒಂದು ವೈರಲ್ ಆಗೋದಕ್ಕೆ ಒಂದು ವಿಡಿಯೋಗೋಸ್ಕರ ಈ ಒಂದು ಹೋಟೆಲ್ಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿ ತಿನ್ನೋದಕ್ಕೆ ಬರೋದಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದವರೇ ಬಂದಿದ್ದು ಹೆಚ್ಚು. ಹೀಗಾಗಿ ಆಂಟಿಗೆ ತುಂಬ ವ್ಯಾಪಾರ ಆಗುತ್ತೆ. ಅಂದರೆ ಇವರು ಕೈರುಚಿ ಆಗಿರಬಹುದು, ಫುಲ್ ಮೀನ್ಸ್ ಊಟ ಅಂತೂ ಜನ ಅಬ್ಬಾ ನಾವಲ್ಲಿಗೆ ಹೋಗಿ ಊಟ ಮಾಡಬೇಕಪ್ಪ ಅನ್ನೋರು ತುಂಬ ಜನ ಇದ್ದರು. ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾದವರು ಸಹ. ಹೀಗಾಗಿ ಆಂಟಿಗೆ ತುಂಬ ಸಿಕ್ಕಾಬಟ್ಟೆ ಹೆಚ್ಚು ಕಮ್ಮಿ ಒಂದು 2-3.5 ಲಕ್ಷವರೆಗೂ ಆದಾಯ ನೋಡ್ತಾ ಇದ್ರಂತೆ. ಫಸ್ಟು ಆದಾಯ ಇಲ್ಲ, ಈಗ ತುಂಬ ಆದಾಯ ನೋಡ್ತಾ ಇದ್ದಾರೆ. ಅದೇ ಅವ್ರಿಗೆ ಸಮಸ್ಯೆ ಆಗಿದ್ದು. ಯಾಕೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾದವ್ರು ಮಾಡೋದ್ರಿಂದ ಅಲ್ಲಿ ನಡೀತಾ ಇದ್ದಂತಹ ಹೋಟೆಲ್ ಬಳಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಇದರಿಂದಾಗಿ ಸಾಮಾನ್ಯ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಕುಮಾರಿ ಆಂಟಿಯವರ ಒಂದು ಹೋಟೆಲ್ನ ಪೊಲೀಸವರು ಎತ್ತಂಗಡಿ ಮಾಡಿಸೋಕ್ಕೆ ಒಂದು ನಿರ್ಧಾರವನ್ನು ತಗೊಂಡ್ರು. ಸುಮಾರು 13 ವರ್ಷಗಳಿಂದ ಈ ಒಂದು ಬಳಿಯಲ್ಲೇ ಜಂಕ್ಷನ್ ಬಳಿಯಲ್ಲೇ ಅಂದರೆ ಸಿಟಿ ಜಂಕ್ಷನ್ ಬಳಿಯಲ್ಲೇ ಹೋಟೆಲ್ನ ನಡೆಸ್ಕೊಂಬಂದಂಥ ಕುಮಾರಿ ಆಂಟಿಯವರು ತುಂಬ ಟ್ರಾಫಿಕ್ ಆದ ಪರಿಣಾಮದಿಂದ ಹೋಟೆಲನ್ನು ಎತ್ತಬೇಕಾಯಿತು. ಈ ವಿಷಯವನ್ನು ತೆಲಂಗಾಣದ CM ಆದಂತಹ ರೇವಂತ್ ರೆಡ್ಡಿ ಅವ್ರ ಬಳಿ ಹೋಗಿ ತನ್ನ ಇಲ್ಲಿದ್ದಂತಹ ನೋವನ್ನು, ನಾವು ಒಂದು ಜೀವನ ಮಾಡೋದಕ್ಕೆ, ಜೀವನ ಸಾಗಿಸೋದಕ್ಕೆ ಈ ಒಂದು ಹೋಟೆಲ್ ತೆರೆದ್ವಿ, ಈಗ ಚೆನ್ನಾಗಿ ನಡಿಬೇಕು ಅನ್ನೋ ಒಂದು ಸಮಯದಲ್ಲೇ ಈ ಥರ ಹೋಟೆಲ್ ಮುಚ್ಚಿ ಅಂತ ಹೇಳಿದರೆ ನಮ್ಮ ಜೀವನ ಹೇಗೆ ನಡೆಸೋದು ಅನ್ನೋ ಒಂದು ದುಃಖವನ್ನು CM ಬಳಿ ಹೇಳ್ಕೊಂಡಾಗ ತೆಲಂಗಾಣದ CM ಆದಂತಹ ರೇವಂತ್ ರೆಡ್ಡಿ ಅವರು ಕುಮಾರಿ ಅವರಿಗೆ ಒಂದು ಭರವಸೆನ ನೀಡಿದ್ದಾರೆ. ನೀವು ಮುಂಚೆ ಎಲ್ಲಿ ಹೋಟೆಲ್ನ ಮಾಡ್ತಾ ಇದ್ರು ಅದೇ ಜಾಗದಲ್ಲಿ ಮತ್ತೆ ಹೋಟೆಲ್ನ ಓಪನ್ ಮಾಡಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಕುಮಾರಿ ಆಂಟಿಗೆ ನೆರವಾಗಿದ್ದಾರೆ. ಈ ಒಂದು ಸಂತೋಷವನ್ನು ಒಂದು ಮೀಡಿಯಾದೊಂದಿಗೆ ಕುಮಾರಿ ಆಂಟಿನೇ ಸ್ವತಃ ಹಂಚಿಕೊಂಡಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.